ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹತ್ತಾರು ಅವಾಂತರ ಆಗಿದೆ. ಸೊರಬ ತಾಲೂಕಿನ ಲಕ್ಕವಳ್ಳಿಯಲ್ಲಿ ಮನೆ ಜಲಾವೃತವಾಗಿದೆ. ವರದಾ ದಂಡಾವತಿ ಸಂಗಮ ಕ್ಷೇತ್ರವೂ ಕೂಡ ಜಲಾವೃತ. ಇದು ಶಿವಮೊಗ್ಗ ಜಿಲ್ಲೆಯ ಸದ್ಯದ ಪರಿಸ್ಥಿತಿ. ಜೈನಮಠ ಹೊಳಲಿಂಗೇಶ್ವರ, ಅಲ್ಲೂ ಕೂಡ ದೇವಸ್ಥಾನ ಮುಳುಗಡೆ ಆಗಿದೆ. ಲಕ್ಕವಳ್ಳಿ ಗ್ರಾಮದಲ್ಲಿ ಗದ್ದೆ, ತೋಟ ಎಲ್ಲವೂ ಕೂಡ ನಿಮಗೆ ಒಂದು ಡ್ರೋನ್ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ, ಲಕ್ಕವಳ್ಳಿ ಹೇಗಿದೆ ಅಂತ. ಮಳೆ ಅವಾಂತರಕ್ಕೆ ಕಂಗಾಲಾಗಿರುವಂಥ ಶಿವಮೊಗ್ಗದ ಜನತೆ. ವರದಾ ದಂಡಾವತಿ ಸಂಗಮ ಏನಿದೆ, ಎಲ್ಲ ಕಡೆ ಕೂಡ ಜೈನಮಠ ಹೊಳಲಿಂಗೇಶ್ವರ ದೇವಸ್ಥಾನ ಕೂಡ ಮುಳುಗಡೆ ಆಗಿದೆ. ಡ್ರೋನ್ನಲ್ಲಿ ನೀವು ಗಮನಿಸ್ತಿರೋ ಹಾಗೆ ಎಲ್ಲಿ ನೋಡಿದ್ರೂ ಕೂಡ ಸದ್ಯಕ್ಕೆ ನೀರು ನೀರು ನೀರು. ಇದು ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಎಲ್ಲಿ ಈಗ ಡ್ರೋನ್, ಚಿಕ್ಕಮಗಳೂರಿನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ, ಹಾಸನ ಭಾಗದಲ್ಲೂ. ಇನ್ನು ಇದೇನು ಮೈದಾನವೋ ಅಥವಾ ಕೆರೆಯೋ ಕೆಸರುಗದ್ದೆಯೋ ಗೊತ್ತಾಗಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಒಂದು ಕ್ರಿಕೆಟ್ ಸ್ಟೇಡಿಯಂ ನೀವೀಗ ನೋಡ್ತಿರೋದು, ಆದರೆ ಸದ್ಯಕ್ಕೆ ಇದು ಕೆರೆ ನಡುವೆ ಏನಾದರೂ ಬಿಲ್ಡಿಂಗ್ ಏನಾದರೂ ಇದೆಯಾ ಅಥವಾ ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ ಅನಿಸುತ್ತೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಮೈದಾನ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಶಿವಮೊಗ್ಗದ ನೆವಲಿಯಲ್ಲಿರುವಂತಹ ಕ್ರಿಕೆಟ್ ಸಂಸ್ಥೆಯ ಮೈದಾನ ಇದು. 31 ಎಕರೆ ಮೈದಾನ ಸಂಪೂರ್ಣ ಜಲಾವೃತವಾಗಿದೆ. ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಶಿವಮೊಗ್ಗದ ನವಲೆಯಲ್ಲಿರುವಂಥ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಮೈದಾನ ಇದೆ. ಈ ಮೈದಾನದಿವೆ. ಈ ಮೈದಾನ ನೋಡ್ತಿರ್ಬೋದು ಯಾವ ರೀತಿ ಅಂದರೆ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿದಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಶಿವಮೊಗ್ಗ ನಗರ ಮತ್ತು ತಾಲೂಕಿನಲ್ಲಿ ಕೂಡ ಅದೇ ರೀತಿಯಾಗಿ ಮಳೆ ಸುರಿದಿದೆ. ಈ ಮಳೆ ಸುರಿದ ಪರಿಣಾಮವಾಗಿ ಇಲ್ಲಿರುವಂಥ ಏನು KS ಮೈದಾನ ಇದೆ, ಈ ಮೈದಾನ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ಮೈದಾನದಲ್ಲಿ ಅಂದರೆ 31 ಎಕರೆ ವಿಶಾಲ ಪ್ರದೇಶದಲ್ಲಿ ಒಂದು ಮೈದಾನ ನಿರ್ಮಾಣ ಆಗಿದೆ. ಈ ಮೈದಾನ ನೋಡ್ಬೋದು ಇರುವಂಥ ಏನು 26 ಎಕರೆಗಿಂತ ಹೆಚ್ಚು ಕೂಡ ವಿಸ್ತೀರ್ಣ ಹೊಂದುವಂಥ ಮೈದಾನ ಇದು. ಈ ಮೈದಾನದಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ಒಂದು ರೀತಿಯ ಕೆರೆಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಿ ಅಂತ ಹೇಳ್ಬೋದು. ಆ KSCಯ ಏನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಏನು ಬೋರ್ಡ್ ಇದೆ ನೋಡ್ಬೋದು, ಸ್ಕೋರ್ ಬೋರ್ಡ್ ಇದೆ. ಆ ಸ್ಕೋರ್ ಬೋರ್ಡು ಮತ್ತು ಮುಖ್ಯ ಕಟ್ಟಡ ಇದೆ, ಆ ಕಟ್ಟಡ ನೋಡ್ತಿರ್ಬೋದು. ಆ ಕಟ್ಟಡದ ಮುಂಭಾಗದಿಂದ ಹಿಡ್ಕೊಂಡು ಎಲ್ಲ ಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ಅಂದರೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿಕೊಂಡು ಇಂಥ ಇನ್ನೊಂದು ಮೈದಾನ ಮಾಡಲಾಗಿದೆ. ಅಂದರೆ ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಇಲ್ಲಿ ನಡೀತವೆ. ರಣಜಿ ಪಂದ್ಯ ನಡೀಬೋದು, ಅಂಡರ್ 19 ಮತ್ತು ಅಂಡರ್ 16 ಇರುವಂಥ ಎಲ್ಲ ಪಂದ್ಯಗಳು ಇಲ್ಲಿ ನಡೀತವೆ. ಇಂಥ ಪಂದ್ಯ ನಡೆಯುವಂಥ ಮೈದಾನದಲ್ಲಿ ಈ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಮೈದಾನ ಕೆರೆ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಈ ಮೈದಾನ ನೀರಿನಲ್ಲಿ ಮುಳುಗಡೆ ಆಗಿದೆ. ಅಂದರೆ ಹೇಳ್ಬೋದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂಥ ಒಂದು ಗುಣಮಟ್ಟದ ಮೈದಾನ ಮಾಡಿದ ನಂತರ ಇಲ್ಲಿ ಒಂದು ಮಳೆಗಾಲದಲ್ಲಿ ಬಂದಂಥ ನೀರು ಹೊರಗಡೆ ಹೇಗೆ ಹೋಗಬೇಕು ಅನ್ನುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಆ ವ್ಯವಸ್ಥೆ ಎಲ್ಲೂ ಕೂಡ ಕಂಡು ಬರ್ತಾಯಿಲ್ಲ. ಅಂದರೆ ಅವ್ಯವಸ್ಥೆಯಿಂದ ಈ ಮೈದಾನದಲ್ಲಿ ನೀರು ತುಂಬಿಕೊಂಡಿದೆ. ಆ ನೀರು ತುಂಬಿದ ಪರಿಣಾಮವಾಗಿ ಇಲ್ಲಿರುವಂಥ ಏನು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಸಂಪೂರ್ಣ ಹಾಳಾಗಿ ಹೋಗಿದೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ನವಲೆ ಏನು ಕ್ರಿಕೆಟ್ ಏನು ಮೈದಾನ ಇದೆ, ಈ ಮೈದಾನ ಅಂದರೆ ಪ್ರಮುಖ ಅಂದರೆ ಶಿವಮೊಗ್ಗ ವಲಯ ಪಂದ್ಯಾವಳಿ ನಡೀತವೆ. ಈ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದು ಅಂದರೆ ನವಲೆ ಆಗಿದೆ. ಕ್ರಿಕೆಟ್ ಮೈದಾನ ಒಂದು ರೀತಿ ಕೆರೆ ಆದರೆ ಮತ್ತೊಂದು ಕಡೆಯಿಂದ ಪ್ರಾಕ್ಟೀಸ್ ಅಂದರೆ ನೆಟ್ ಪ್ರಾಕ್ಟೀಸ್ ಮಾಡುವಂಥ ಸ್ಥಳ ಇದೆ ಪಕ್ಕದಲ್ಲಿ. ಅಲ್ಲೂ ಕೂಡ ವಿಶಾಲವಾದ ಸ್ಥಳ ಇದೆ, ಅದು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿದೆ. ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ಸಾಕಷ್ಟು ಅವಾಂತರ ಆಗಿದೆ. ಇಲ್ಲೂ ಕೂಡ ನಾವು ನೋಡ್ಬೋದು ನವಲೆ ಕ್ರಿಕೆಟ್ ಮೈದಾನ ಇದೆ, ಇದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಒಂದು ರೀತಿಯ ಕೆರೆ ರೀತಿಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಿ ಅಂತ ಹೇಳ್ಬೋದು. ಅಂದರೆ ನವಲೆ ಏನು ಕ್ರಿಕೆಟ್ ಮೈದಾನ ಇದೆ, ಈ ಕ್ರಿಕೆಟ್ ಮೈದಾನದ ಏನು ಮಳೆಗೆ ಇದರ ನಿಜವಾದ ಬಣ್ಣ ಬಯಲಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.